ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಇವತ್ತಿನ ಲೋಡ್ ಬಂದ್ಬಿಟ್ಟು ಉಡುಪಿಗೆ ಲೋಡು. ನಮ್ಮ ಅಣ್ಣವ್ರದ್ದೇ ಲೋಡ್ ಇದ್ದಿದ್ದು ಇವತ್ತು. ಬೆಳಗ್ಗೆನೆ ಹೋಗಿ ಮನೆ ಹತ್ರ ಲೇಬರೆಲ್ಲ ಹತ್ತಿಸ್ಕೊಂಡು ಅಲ್ಲಿಂದ ನಮ್ಮ ಅಣ್ಣವ್ರ ಊರಲ್ಲೇ ಇವತ್ತು ಬಾಳೆಕಾಯಿ ಕಟಿಂಗ್ ಮಾಡಬೇಕಿತ್ತು. ಅಲ್ಲಿ ಒಂದು 700-800 kg ಲೋಡ್ ಮಾಡ್ಕೊಂಡು ಅಲ್ಲಿಂದ ಊರದ ಹತ್ರ ಬಂದು ಅಲ್ಲಿ ತೋಟದಲ್ಲೇ ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು. ಯಾಕಂದರೆ ಕಾಯಿಗಳೆಲ್ಲ ಮುಗಿದೋಗಿರೋದ್ರಿಂದ ಇನ್ನೇನು ಜನವರಿಯಿಂದ ತಮಿಳ್ನಾಡು ಸೀಸನ್ ಬೇರೆ ಸ್ಟಾರ್ಟ್ ಆಗುತ್ತೆ ಬಾಳೆಕಾಯಿದು. ಎಲ್ಲ ಕಾಯೆಲ್ಲ ಮುಗೀತಾ ಬರ್ತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಸಿಗುತ್ತೆ ಅಷ್ಟೆಷ್ಟು ಹಾಕಬೇಕು, ಏನೋ ಮಾಡೋಕ್ಕಾಗಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಬಂದು ಲಾಸ್ಟ್ ತೋಟದಲ್ಲಿ ಒಳ್ಳೆ ಕಾಯಿ ಇತ್ತು. 4-4.5 ಎಕರೆ ಒಂದೇ ಫ್ಲ್ಯಾಟ್ ಇದೆ, ಎಲ್ಲ ಒಂದೇ. ಅವರೊಂದು 12-13 ಎಕರೆ ಮಾಡಿದ್ದಾರೆ ಬರೀ ಬಾಳೆಕಾಯಿನೇ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೋಟ ಮಾತ್ರ. ಕಾಯಿ ಚೆನ್ನಾಗಿತ್ತು. ಪಟ ಅಂತ ಲೋಡ್ ಮಾಡ್ಕೊಂಡ್ರು. ಇಲ್ಲಂತೂ ಲೋಡ್ ಆಗಿದ್ದೇ ಗೊತ್ತಾಗಿಲ್ಲ. ತೋಟನೂ ಹಂಗೆ ಇತ್ತು, ಕಾಯಿ ಚೆನ್ನಾಗಿತ್ತು. ಬೇಗ ಲೋಡ್ ಮಾಡ್ಕೊಂಡು ಹಗ್ಗ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಗ್ಗ ಟಾರ್ಪಲು ಹಂಗೇನೆ ಬೇಗ ಟಾರ್ಪಲು ಹಗ್ಗನೂ ಹಾಕ್ಕೊಟ್ರು. ಇನ್ನೇನು ಬೇಗನೆ ಮುಗಿದೋಯ್ತು ಅನ್ಕೊಂಡು ಬೇಗ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅಣ್ಣ ಮನೆ ಹತ್ರ ಬಂದು, ನಮ್ಮ ಅಣ್ಣವ್ರ ಊರಲ್ಲಿ ಇವತ್ತು ಹಬ್ಬ ಇದ್ದಿದ್ದರಿಂದ ನಮ್ಮ ಅಣ್ಣ ನಾಳೆ ಉಡುಪಿಯಿಂದ ಬರಬೇಕಿತ್ತು. ಅದಕ್ಕೆ ನಮ್ಮ ಹುಡುಗನೂ ಬರಲಿಲ್ಲ, ನಾನೊಬ್ಬನೇ ಹೊರಟೆ. ಅಲ್ಲಿಂದ ಹೊರಟು ಹುಣಸೂರು ಬಂದೆ. ಹುಣಸೂರಲ್ಲಿ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡು ಹೊರಟೋಗೋದ ಅನ್ಕೊಂಡು ಮಾಡಿದೆ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ನಾನ್ ಸ್ಟಾಪು ಹುಣಸೂರು ಕಡೆಯಿಂದ ಬಿಟ್ಟೆ. ಕನ್ನಡ ರಾಜ್ಯೋತ್ಸವ ಅಂತೂ ಅದ್ದೂರಿಯಾಗಿ ಮಾಡಿದ್ದಾರೆ ಹುಣಸೂರಲ್ಲಿ. ಹುಣಸೂರಲ್ಲ ಅಂತಲ್ಲ, ಎಲ್ಲ ಕಡೆ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿಂದ ದೇವ್ರಕುಳಿವರೆಗೂ ಬಂದೆ. ಗಾಡಿನ ಸ್ವಲ್ಪ ಕೂಲಾಗಿ ಬಿಟ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಬಿಟ್ಟು ಬೆಳಗಿನ ಜಾವ 6 ಗಂಟೆಲಿ ಬಂದೆ ಉಡುಪಿ. ಮೊದಲನೇ ಮಂಡಿ 1 ಟನ್ ಕಾಯಿ ಕೊಡಬೇಕಿತ್ತು, ಹೊಸ ಮಂಡಿ ಇದು. ಅಲ್ಲಿಗೆ ಬಂದು ಕಾಯಿ ಅನ್ಲೋಡ್ ಮಾಡ್ಬಿಟ್ಟು ಅಲ್ಲಿಂದ ನಮ್ಮ ಮಾಮೂಲಿ ಮಂಡಿಗೆ ಬಂದ. ಇವರೇ ನೋಡಿ ಓನರು, ಒಳ್ಳೆ ಮನುಷ್ಯ. ಅವ್ರ ನಮ್ಮಣ್ಣ ಅಲ್ಲಿ ಕಾಯೆಲ್ಲ ಅನ್ಲೋಡ್ ಮಾಡಿಸ್ಬಿಟ್ಟು ಅಲ್ಲಿಂದ ಊರ ಕಡೆ ಹೊರಟು. ಬೇಗನೂ ಮುಗೀತು ಅನ್ಲೋಡು. ನಾನೇ ಅನ್ಲೋಡ್ ಮಾಡಿಕೊಟ್ಟಿದ್ದೀನಿ, ಬೇಗ ಮುಗೀತು. ಮತ್ತೆ ಸಿಗೋಣ, ಧನ್ಯವಾದಗಳು.